ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಪುನರ್ಜನ್ಮ ಅಥವಾ ಆತ್ಮಿಕ ಹುಟ್ಟು, ಪುನರ್ಜನ್ಮ ಅಥವಾ ಆತ್ಮಿಕವಾಗಿ ಆತನು ಹುಟ್ಟುವಂಥದ್ದನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ಧ್ಯಾನ ಮಾಡೋದಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1-8 ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ಜಾನ್ ಚಾಪ್ಟರ್ 3 ವರ್ಸ್ 1-8 ನೋಡಬೇಕಾದ್ರೆ ಅದರಲ್ಲಿ 3ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದ್ಕೊಳ್ಳೋಣ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು ಅಂತೇಳಿ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಒಬ್ಬನು ಆತ್ಮಿಕವಾಗಿ ಅವನು ಹುಟ್ಟಲಿಲ್ಲ ಅಂತಿತ್ತು ಅಂತೇಳಿದ್ರೆ ದೇವರ ರಾಜ್ಯದಲ್ಲಿ ಅವನು ಭಾಗಿ ಆಗೋದಕ್ಕೆ ಆಗಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಈ ಪುನರ್ಜನ್ಮ ಅಥವಾ ಆತ್ಮಿಕ ಹುಟ್ಟೋದು ಅಂತೇಳಿದ್ರೆ ಏನು ಅಂತ ನೋಡಬೇಕಾದ್ರೆ, ಇದರ ಹಿನ್ನೆಲೆಯನ್ನು ನೋಡಬೇಕಾದ್ರೆ, ಈ ಫರಿಸಾಯರಲ್ಲಿ ಯಹೂದ್ಯರ ಹಿರಿಸಭೆಯವನಾದ ನಿಕೋದೇಮ ಎಂಬ ಒಬ್ಬ ಮನುಷ್ಯ ಇರ್ತಾನೆ. ಅವನು ಯೇಸು ಸ್ವಾಮಿಯನ್ನು ಭೇಟಿಯಾಗೋದಕ್ಕೆ ಬರ್ತಾನೆ. ಅವನು ಯೇಸು ಸ್ವಾಮಿಯನ್ನು ಕುರಿತು, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆನು, ನೀನು ಮಾಡುವಂಥ ಈ ಸೂಚಕಾರ್ಯಗಳನ್ನು ದೇವರು ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಆಗ ಯೇಸುಸ್ವಾಮಿ ರಿಪ್ಲೈ ಮಾಡುವಂಥದ್ದು, ಯೇಸುಸ್ವಾಮಿ ಹೇಳುವಂಥದ್ದು, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟಿದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅದಕ್ಕೆ ನಿಕೋದೇಮ ಕೇಳುವಂಥ ಮಾತು, ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯಪಡಬೇಡಿ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಒಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟೋದು ಅಂತೇಳಿದ್ರೆ ಅವನು ಆಂತರ್ಯದಲ್ಲಿ ಪುನರ್ಜೀವ ಹೊಂದುವಂಥದ್ದು. ಮತ್ತು ಆ ವ್ಯಕ್ತಿಯ ಜೀವಿತ ಪರಿವರ್ತನೆ ಯಾವ ರೀತಿಯಾಗಿ ಆಗಬೇಕು ಅಂತೇಳಿದ್ರೆ, ಅವನ ಭಾವನೆ ಅಂದರೆ ಎಮೋಷನ್, ಆಲೋಚನೆ ಥಾಟ್ಸ್, ಮತ್ತು ಅವನ ಕ್ರಿಯೆಯಲ್ಲಿ ಅವನು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾನೆ, ಯಾವ ರೀತಿಯಾಗಿ ಅವನು ಇದನ್ನೇ ಅಂತೇಳಿ ಕ್ರಿಯೆಯಲ್ಲಿ ಸಂಪೂರ್ಣ ಬದಲಾವಣೆ ಏನಿದೆ ಇದು ಆಂತರ್ಯದಲ್ಲಿ ಉಂಟಾಗಿ ಹೊರಗೆ ಕಾಣುವಂಥದ್ದಾಗಿರಬೇಕು. ನಾನೊಮ್ಮೆ ಹೇಳ್ತೀನಿ. ನವೀಕರಣ ಅಥವಾ ಹೊಸದಾಗಿ ಹುಟ್ಟೋದು ಅಂತೇಳಿದ್ರೆ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಆಂತರ್ಯದಲ್ಲಿ ಪುನರ್ಜನ್ಮ ಹೊಂದುವಂಥದ್ದು. ಆ ವ್ಯಕ್ತಿಯ ಜೀವನ ಯಾವ ರೀತಿಯಾಗಿ ಪರಿವರ್ತನೆ ಆಗಬೇಕು ಅಂತೇಳಿದ್ರೆ ಅವನ ಭಾವನೆ, ಆಲೋಚನೆ ಮತ್ತು ಕ್ರಿಯೆ ಸಂಪೂರ್ಣವಾಗಿ ಬದಲಾವಣೆ ಆಗಬೇಕು. ಮತ್ತು ಈ ಆಂತರ್ಯದಲ್ಲಿ ಉಂಟಾಗುವಂಥದ್ದು ಹೊರಗೆ ಕಾಣಬೇಕು. ಈ ಕಾರ್ಯ ಏನಿದೆ ಇದು ಹೊಸದಾಗಿ ಹುಟ್ಟುವಂಥದ್ದು, ಇಲ್ಲ ಪುನರ್ಜನ್ಮ ಅಂತೇಳಿ. ಪುನರ್ಜನ್ಮ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಯಾರೋ ವ್ಯಕ್ತಿ ಇನ್ನೇ ಸತ್ತೋಗ್ತಾನೆ ಅಂತೇಳ್ಬಿಟ್ಟು ಸತ್ತೋಗುವಂಥ ಅವನು ಸನ್ನಿವೇಶ ಇರುತ್ತೆ, ಆದರೆ ಅವನು ಅದ್ಭುತವಾಗಿ ಬದುಕಿಬಿಡ್ತಾನೆ. ಉದಾಹರಣೆಗೆ ಏನು ಅಂತೇಳಿದ್ರೆ, ಒಂದು ಆಕ್ಸಿಡೆಂಟಲ್ಲಿ ಜಸ್ಟ್ ಮಿಸ್ ಆಗ್ತಾನೆ, ಇಲ್ಲ ಅಂತೇಳಿದ್ರೆ ನೀರಲ್ಲಿ ಮುಳುಗುವಂಥ ಸಂದರ್ಭದಲ್ಲಿ ಅವನು ಬದುಕು ಬರುವಂಥ ಅವಕಾಶ ಸಿಕ್ಕಿದಾಗ ಅವನು ಹೇಳುವಂಥದ್ದು, ಅಯ್ಯೋ, ಇನ್ನೊಂದು ಜನ್ಮ ಸಿಕ್ದಂಗೆ ಆಯಿತು, ಅಂದರೆ ಇನ್ನೊಂದು ಸಾರಿ ಹುಟ್ಟು ಬಂದಂಗೆ ಆಯಿತು ಅಂತೇಳಿ ಅವನು ಹೇಳ್ತಾನೆ. ಅದರ ಅರ್ಥ, ನಾನು ಇನ್ನೊಂದು ಸಾರಿ ಬದುಕಿದೆ ಅಂತೇಳಿ, ಇನ್ನೊಂದು ಸಾರಿ ನನಗೆ ಜೀವನ ಸಿಕ್ತು ಅಂತೇಳಿ. ಹಾಲೆಲೂಯ. ನೋಡ್ರಿ, ರೋಮನ್ಸ್ ಚಾಪ್ಟರ್ 12:2 ನೋಡಬೇಕಾದ್ರೆ, ರೋಮ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ,
ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 ವರ್ಸ್ 2 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ದೇವರವಾಕ್ಯ ಹೇಳ್ತಾ ಇದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಅದೇ ಪ್ರಕಾರವಾಗಿ ಎಫೆಷಿಯನ್ಸ್ ಚಾಪ್ಟರ್ 4 ವರ್ಸ್ 23-24 ನೋಡಬೇಕಾದ್ರೆ, ಎಫೆಸದವರ ಪತ್ರಿಕೆ 4ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗಾದರೆ ಇದು ಯಾವ ರೀತಿ ಆಗುತ್ತೆ ಅಂತ ನೋಡಬೇಕಾದ್ರೆ, ಇದು ಪರಿಶುದ್ಧಾತ್ಮನ ಕಾರ್ಯವಾಗಿರುವಂಥದ್ದಾಗಿದೆ. ಇದು ಪರಿಶುದ್ಧಾತ್ಮನ ಕಾರ್ಯವಾಗಿರುವಂಥದ್ದಾಗಿದೆ. ಪರಿಶುದ್ಧಾತ್ಮನೇ ಈ ಕಾರ್ಯವನ್ನು ಮಾಡುವಂಥದ್ದು. ಅದಕ್ಕೆ ಜಾನ್ ಚಾಪ್ಟರ್ 3 ವರ್ಸ್ 6 ನೋಡಬೇಕಾದ್ರೆ, ಯೋಹಾನ 3ನೇ ಅಧ್ಯಾಯ 6ನೇ ವಾಕ್ಯ ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಅಂದರೆ ಪರಿಶುದ್ಧಾತ್ಮನು ಈ ಕಾರ್ಯವನ್ನು ಮಾಡುವಂಥದ್ದು. ಹಾಲೆಲೂಯ. ಸೊ ತೀತನು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಿದೆ, ಟೈಟಸ್ ಚಾಪ್ಟರ್ 3 ವರ್ಸ್ 5. ತೀತನು ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆದಿದೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ನೋಡಿ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡೋದರ ಮೂಲಕವಾಗಿ ಆತನು ನಮ್ಮನ್ನು ರಕ್ಷಿಸಿದನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಇದು ಪರಿಶುದ್ಧಾತ್ಮನ ಕ್ರಿಯೆ ಆಗಿರುವಂಥದ್ದಾಗಿದೆ. ಹಾಲೆಲೂಯ. ಈ ಪರಿವರ್ತನೆ ಮೂಲಕ ದೇವರು ನಿತ್ಯ ಜೀವವನ್ನು ಕೊಡುವಂಥವರಾಗಿದ್ದಾರೆ, ನಿತ್ಯ ಜೀವವನ್ನು ಕೊಡ್ತಾರೆ. ಹಾಲೆಲೂಯ. ಸೊ ಇದು ಯಾರ ಜೀವನದಲ್ಲಿ ಅಂತ ನೋಡಬೇಕಾದ್ರೆ, ಯಾರು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡ್ತಾರೋ ಮತ್ತು ದೇವರೊಂದಿಗೆ ಒಂದು ಹೊಸ ಮತ್ತು ವೈಯಕ್ತಿಕ ಸಂಬಂಧವನ್ನು ಹೊಂದಲು ಪ್ರಾರಂಭಿಸ್ತಾರೋ, ಯಾರು ತಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡ್ತಾರೋ ಮತ್ತು ದೇವರೊಂದಿಗೆ ಒಂದು ಹೊಸ ವೈಯಕ್ತಿಕ ಸಂಬಂಧವನ್ನು ಹೊಂದಲು ಪ್ರಾರಂಭಿಸ್ತಾರೋ ಅವರಿಗೆ ಇದು ತಿಳಿಸುವಂಥದ್ದಾಗಿದೆ, ಕೇಳುವಂತಾಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಬೇಕಾದ್ರೆ, ಯೋಹಾನ 3:16 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತೇಳಿ. 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ ಹೇಳುವಂಥದ್ದಾಗಿದೆ. 2 ಪೇತ್ರ 2 ಪೀಟರ್ ಚಾಪ್ಟರ್ 1 ವರ್ಸ್ 4. ನೀವು ಲೋಕದಲ್ಲಿ ದುರಾಶೆಯುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನೆ ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾನೆ. ಹಾಲೆಲೂಯ. ಸೊ ದೇವರು ಈ ಲೋಕದಲ್ಲಿ ದುರಾಶೆಯುಂಟಾಗುವ ಕೆಟ್ಟತನಕ್ಕೆ ತಪ್ಪಿಸ್ಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯ
ಗಳಿಂದ ಅಮೂಲ್ಯವಾಗಿ ಉತ್ಕೃಷ್ಟವಾಗಿರುವ ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾನೆ. 1 ಯೋಹಾನ 5ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡಬೇಕಾದ್ರೆ 1 ಯೋಹಾನ 1 John chapter 5 verse 11 ದೇವರ ವಾಕ್ಯದಲ್ಲಿ ಬರೆದಿದೆ, ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವನ ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಸೊ ಆತ್ಮಿಕವಾಗಿ ಹುಟ್ಟುವುದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ದೇವರ ಮಗುವಾಗಿ ಇರುವಂಥದ್ದು. ಆತ್ಮಿಕವಾಗಿ ಹುಟ್ಟುವುದು ಅಂದರೆ ಒಬ್ಬ ವ್ಯಕ್ತಿಯು ದೇವರ ಮಗುವಾಗಿ ಇರುವುದು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆದಿದೆ. ಬುಕ್ ಆಫ್ ಜಾನ್ ಚಾಪ್ಟರ್ 1 verse 12. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆದಿದೆ, ಯಾರು ಆತನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯಾ. ಸೊ ನೀವು ರೋಮನ್ಸ್ ಚಾಪ್ಟರ್ 8, 16 and 17 ಅಲ್ಲಿ ಬರೆದಿದೆ ನೋಡ್ರಿ. ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲೂ ಸಹ ಬರೆದಿದೆ. ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಗಲೇಷಿಯನ್ಸ್ ಚಾಪ್ಟರ್ 3 verse 26 ಅಲ್ಲೂ ಸಹ ಬರೆದಿದೆ. ಗಲೇಷಿಯನ್ಸ್ ಚಾಪ್ಟರ್ 3 verse 26 ದೇವರ ವಾಕ್ಯ ಬರೆದಿದೆ, ನೀವೆಲ್ಲೂ ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಹೊಸದಾಗಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಇದು ಶಾರೀರಿಕ ಹುಟ್ಟನ್ನು ಕುರಿತು ಇಲ್ಲಿ ಹೇಳ್ತಿಲ್ಲ, ಇದು ಆತ್ಮಿಕವಾಗಿ ಹುಟ್ಟುವಂಥದ್ದು. ಇದನ್ನು ಕುರಿತು ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು. ಈ ಹೊಸ ಸೃಷ್ಟಿ ಅಂತ ಹೇಳ್ತಾರೆ, ಏನು ಹೊಸದಾಗಿ ಕ್ರಿಯೇಟ್ ಆಗಿರುವಂಥ, ಹೊಸದಾಗಿ ಕ್ರಿಯೇಷನ್ ಆಗಿರುವಂಥದ್ದು ಅಂತೇಳಿ 2 ಕೊರಿಂಥಿಯನ್ಸ್ ಚಾಪ್ಟರ್ 5 verse 17 ಹೇಳುತ್ತೆ. 2 ಕೊರಿಂಥಿಯನ್ಸ್ ಚಾಪ್ಟರ್ 5 verse 17 ದೇವರ ವಾಕ್ಯದಲ್ಲಿ ಬರೆದಿದೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಅವನ ಪೂರ್ವ ಸ್ಥಿತಿ, ಅವನ ಹಳೆ ಸ್ಥಿತಿಯೆಲ್ಲ ಹೋಗಿ ಎಲ್ಲ ನೂತನವಾಯಿತು, ಹೊಸದಾಯಿತು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯಾ. ಕೊಲೊಸಿಯನ್ಸ್ ಚಾಪ್ಟರ್ 3 9 ಮತ್ತು 10 ನೋಡಬೇಕಾದ್ರೆ ಕೊಲೊಸ್ಸೆಯವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಒಬ್ಬರಿಗೊಬ್ಬರು ಸುಳ್ಳಾಡಬೇಡ್ರಿ, ನೀವು ಪೂರ್ವ ಸ್ವಭಾವನ ಅದರ ಕೃತ್ಯಗಳನ್ನು ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದಿರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದ ಅದನ್ನ ಹೋಲಿಕೆಯ ಮೇರೆಗೆ ದಿನೇ ದಿನೇ, ಅಂದರೆ ಡೈಲಿ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯಾ. ಸೊ ಹೊಸ ಸೃಷ್ಟಿಯಾಗೋದಕ್ಕೆ ಇದು ಮಾರ್ಗವಾಗಿರುವಂಥದ್ದಾಗಿದೆ. ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಹುಟ್ಟೋದು, ಈ ಆತ್ಮಿಕವಾಗಿ ಹುಟ್ಟಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನ ನಡವಳಿಕೆ ಇರ್ಬೋದು, ನಂಬಿಕೆ ಇರ್ಬೋದು, ಇದು ವ್ಯತ್ಯಾಸವಾಗುವಂಥದ್ದಾಗಿದೆ. ಅವನು ಪ್ರಾಪಂಚಿಕ ಜೀವನದ ಶೈಲಿಗೆ ಏನಿದೆ, ಈ ಲೋಕದ ಜೀವನ ಶೈಲಿಗೆ ಆತನು ಒಳಪಡೋದಿಲ್ಲ, ಅವನು ಅದರ ಪ್ರಭಾವಕ್ಕೆ ಅವನು ಒಳಗಾಗೋದಿಲ್ಲ. ಅಂದರೆ ಇಹಲೋಕದ ಸಂಗತಿಗಳಿಗೆ ಅವನು ಒಳಪಡೋದಿಲ್ಲ, ಅವನು ಅಟ್ರಾಕ್ಟ್ ಆಗೋದಿಲ್ಲ ಅಂತೇಳಿ ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅದು ಅವನನ್ನು ಆಕರ್ಷಿಸಲ್ಪಡೋದಿಲ್ಲ. ಇಹಲೋಕದ ವಿಷಯಗಳೇನಿದೆ, ಇಹಲೋಕದ ಏನಿದೆ ಗುಣಗಳಿರ್ಬೋದು, ಇಹಲೋಕದ ಜೀವಿತಗಳೇನಿದೆ, ಇದರ ಪ್ರಕಾರವಾಗಿ ಆತನು ಜೀವಿಸಲು ಇಷ್ಟಪಡೋದಿಲ್ಲ. ಅದರ ಪ್ರಭಾವಕ್ಕೆ ಆತನು ಒಳಗಾಗೋದಿಲ್ಲ. ಅದಕ್ಕೆ ಬದಲಾಗಿ
ಅವನ ಸ್ವಭಾವ ಏನಿದೆ, ಅವನ ಸ್ವಭಾವ ಗುಣಗಳೇನಿದೆ, ಇದು ಮಾರ್ಪಾಡಾಗುವಂಥದ್ದಾಗಿದೆ. ಅವನ ಸ್ವಭಾವ ಇರ್ಬೋದು, ಗುಣಗಳಿರ್ಬೋದು, ಇದು ಮಾರ್ಪಾಡಾಗುತ್ತೆ ಅಂದರೆ ಬದಲಾಗುತ್ತೆ. ಅವನ ನಡವಳಿಕೆ ಇರ್ಬೋದು, ಅವನ ಮಾತಿನ ಶೈಲಿ ಇರ್ಬೋದು, ಅವನ ಜೀವನ ಶೈಲಿ ಇರ್ಬೋದು, ಅವನೇನಾಗ್ತಾನೆ ಅಂತ ಹೇಳಿದ್ರೆ ಅವನು ಬದಲಾಗ್ತಾನೆ. ಎಫಿಷಿಯನ್ಸ್ ಚಾಪ್ಟರ್ 4:24 ಬರೆದಿರೋ ಪ್ರಕಾರ ಅವನು ಬದಲಾಗ್ತಾನೆ. ಎಫಿಷಿಯನ್ಸ್ ಚಾಪ್ಟರ್ 4:24 ಬರೆದಿದೆ, ಆ ಸ್ವಭಾವವು ಅಂತೇಳಿದ್ರೆ ಯಾವಾಗ ಏನು ಹೊಸದಾಗಿ ಹುಟ್ಟುತ್ತಾನೆ, ಈ ಸ್ವಭಾವ ಏನಾಗುತ್ತೆ, ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಹಾಲೆಲೂಯ. ಈ ಸ್ವಭಾವ ಯಾವ ರೀತಿಯಾಗಿರುತ್ತಂತೆ, ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ಈ ವಾಕ್ಯ ಸಂದೇಶದ ಮೊದಲ ಭಾಗವನ್ನು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಇದರ ಮುಂದುವರೆದ ಭಾಗವನ್ನು ಇನ್ನೂ 1 ಅಥವಾ 2 ಭಾಗಗಳಲ್ಲಿ ಇದನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ಯಾರು ನೀವು ನೋಡ್ತಾ ಇರೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.